ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಏನಿಲ್ಲ. ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂತಹ ಸಾವಿತ್ರಿಬಾಯಿ ಫುಲೆರವರ 194ನೇ ಜಯಂತಿ ಅಂಗವಾಗಿ ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟ್ ಬುಕ್ಸ್ ಆಗಿರ್ಬೋದು, ಎಲ್ಲ ಪೆನ್ ಪೆನ್ಸಿಲ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯಿಂದ ವಿತರಿಸ್ತಾ ಇದ್ದೀವಿ. ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಅನೇಕ ಕುಂದುಕೊರತೆಗಳಿಂದ ಪೋಷಕರು ಕೂಲಿನಲ್ಲಿ ಮಾಡಿಕೊಂಡು ಮಕ್ಕಳನ್ನು ಓದಿಸ್ತಾ ಇರ್ತಾರೆ. ಅಂತ ಮಕ್ಕಳಿಗೆ ಪುಸ್ತಕಗಳನ್ನು ಸಹ, ಲೇಖನ ಸಾಮಗ್ರಿಗಳನ್ನು ಕೊಡಿಸೋದಕ್ಕೂ ಸಹ ಕಷ್ಟ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಕುಂಠಿತವಾಗಬಾರ್ದು, ಮಕ್ಕಳು ಶಾಲೆಯನ್ನು ತೊರೆಯಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಒಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಏನಿದೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ, ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂತಹ ಸಾವಿತ್ರಿಬಾಯಿ ಫುಲೆರವರ 194ನೇ ಜಯಂತಿ ಅಂಗವಾಗಿ ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟ್ ಬುಕ್ಸ್ ಆಗಿರ್ಬೋದು, ಎಲ್ಲ ಪೆನ್ ಪೆನ್ಸಿಲ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯಿಂದ ವಿತರಿಸ್ತಾ ಇದ್ದೀವಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಏನಿಲ್ಲ. ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಒಂದು IAS ಆಗಿರ್ಬೋದು, IPS ಆಗಿರ್ಬೋದು, ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಆಯಾ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಮೊದಲು ಕಾರಣ ಸರ್ಕಾರಿ ಶಾಲೆಗಳು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯಿಂದ ಈ ಒಂದು ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಬಡವ ಮಕ್ಕಳಿಗೆ ನಾವೊಂದು ಪುಸ್ತಕ ಆಗಿರ್ಬೋದು ಮತ್ತೆ ಪೆನ್ಸಿಲ್ ಇವೆಲ್ಲ ವಿತರಿಸ್ತಾ ಇದ್ದೀವಿ. ಅಂದ್ರೆ ಮೊದಲು ಮಕ್ಕಳು ಚೆನ್ನಾಗಿ ಓದ್ಬೇಕು, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಅನ್ನೋದು ನಮ್ಮ ಒಂದು ಸಂಘಟನೆಯ ಒಂದು ಉದ್ದೇಶ ಆಗಿದೆ. ಯಾಕಂದ್ರೆ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯು ಯಾವುದೇ ಒಂದು ಹೋರಾಟಕ್ಕೆ ಸೀಮಿತ ಆಗದೆ ಈ ರೀತಿ ಸಮಾಜ ಸೇವೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಸಂಘಟನೆ ಮೊದಲು ಆದ್ಯತೆ ಕೊಡೋದು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಸಂಘಟನೆ ಕೊಡುತ್ತೆ. ಶಿಕ್ಷಣಕ್ಕೋಸ್ಕರ ನಮ್ಮ ಸಂಘಟನೆಯಿಂದ ಯಾವ್ದಾದ್ರು ಸಹಾಯ ಬೇಕಂದ್ರೆ ನಮ್ಮ ಸಂಘಟನೆಯ ಕಾರ್ಯಕರ್ತರಾಗಿರ್ಬೋದು, ನಾವು ಸಹ ಸದಾಕಾಲ ನಿಮ್ ಜೊತೆ ಇರ್ತೀವಿ. ಮೊದಲು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಬೇಕು, ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು. ಗುರುಗಳು ಹೇಳ್ದಂಗೆ ತಾವೆಲ್ಲ ಸಹ ಮಕ್ಕಳು ಕೇಳಬೇಕು. ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟು ಎಲ್ಲರೂ ಸಹ ಒಂದು DC ಆಗಿರ್ಬೋದು, IAS ಆಗಿರ್ಬೋದು, ಈ ತರ ಎಲ್ಲರೂ ಸಹ ವಿದ್ಯಾರ್ಥಿಗಳಾಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಇವತ್ತೇನು ಕೋಡಹಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಬುಕ್ಸ್ ನೀಡ್ತಾ ಇದೀವಿ. ಇದಕ್ಕಿಂತ ಕೂಡ ಕೊತ್ತೂರು ಸರ್ಕಾರಿ ಶಾಲೆ ಕೂಡ ಬುಕ್ಸ್ ನೀಡಿದೀವಿ. ಅದೇ ರೀತಿಯಾಗಿ ಏನು ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಪುಸ್ತಕವನ್ನು ನೀಡುವ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಇಟ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ, ಮುಂದಿನ ವಾರ ಏನು ಈ ಪಂಚಾಯತಿ ವ್ಯಾಪ್ತಿ ಬರುವಂತ ಎಲ್ಲಾ ಗ್ರಾಮಗಳಿಗೂ ಭೇಟಿ ಕೊಟ್ಟು ಪುಸ್ತಕವನ್ನು ವಿತರಿಸ್ತಾ ಇದ್ದೀವಿ. ಅಷ್ಟೇ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಸಂಘಟನೆ ಯಾವುದೇ ಕಾರಣಕ್ಕೂ ಒಂದು ಹೋರಾಟಕ್ಕೆ ಸೀಮಿತ ಆಗಿದೆ. ಈ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಸಂಘಟನೆಗಳು ಕೂಡ ಈ ರೀತಿ ಸಹಾಯ ಮಾಡಿದ್ರೆ ವಿದ್ಯಾಭ್ಯಾಸದಲ್ಲಿ ಸರ್ಕಾರಿ ಶಾಲೆಗೆ ಓದ್ತಿರುವ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗೋದಿಲ್ಲ. ಅದಕ್ಕೆ ನಮ್ಮ ಸಂಘಟನೆ ನಿಮ್ ಜೊತೆ ಸದಾಕಾಲ ಇರುತ್ತೆ. ದಯವಿಟ್ಟು ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೇಕು. ಓದ್ತೀರಾ? ಚೆನ್ನಾಗಿ ಓದ್ಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು, ಗುರುಗಳ ಮಾತಿಗೆ ಯಾವುದೇ ಕಾರಣಕ್ಕೆ ಅಡ್ಡ ಹೇಳ್ಬಾರ್ದು. ಅವ್ರು ನಡೆಯೋ ದಾರಿಯಲ್ಲಿ ನೀವು ಸಹ ಹೋಗ್ಬೇಕು. ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಇವತ್ತೆಲ್ಲ ಮಕ್ಕಳಿಗೂ ಸಹ ಪುಸ್ತಕವನ್ನ ವಿತರಿಸ್ತಾ ಇದ್ದೀವಿ.